ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಅನದರ್ ನ್ಯೂ ವಿಡಿಯೋ. ನಾವಿವಾಗ ಅರಕೇರಿಯಲ್ಲಿದ್ದೀವಿ. ಈ ಹಳ್ಳಿ ಬಂದು ಕೋಲಾರ ಡಿಸ್ಟಿಕ್ ಶ್ರೀನಿವಾಸಪುರ ತಾಲೂಕು ಮುಳಬಾಗಲ್ಗೆ ಹೋಗೋ ದಾರಿಯಲ್ಲಿದೆ. ಶ್ರೀನಿವಾಸಪುರದಿಂದ ಒಂದು 15 ಮಿನಿಟ್ಸ್ ಜರ್ನಿ ಅಷ್ಟೇ. ಈ ಊರಲ್ಲಿರೋ ವಿಶೇಷತೆ ಏನು ಅಂದರೆ ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯ. ಅದು ಅಲ್ಲದೆ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಚಂಡಿಕೇಶ್ವರ ಸ್ವಾಮಿ ದೇವಾಲಯನೂ ಇಲ್ಲೇ ಇರೋದು. ಇಲ್ಲಿ ಕೆರೆಯಲ್ಲಿ ಶಿವಲಿಂಗ ಕಾಣಿಸುತ್ತೆ ನೋಡಿ, ಹೆಂಗಿದೆಯಾ, ಚೆನ್ನಾಗಿದೆಲ್ಲ. ದೇವಸ್ಥಾನ ಸುತ್ತಮುತ್ತಲೂ ಚೆನ್ನಾಗಿರುತ್ತೆ. ನಾಗಮಂಟಪ ನೋಡಿ ಹೆಂಗಿದೆಯಾ. ಹುಣಸೆ ಮರಗಳೇ ಇದ್ದಾವೆ. ಕೋತಿಗಳು ಜಾಸ್ತಿ ಇರುತ್ತೆ ಹುಣಸೆ ಮರಕ್ಕೆ. ಅಂದರೆ ಪೂಜೆ ಮಾಡಕ್ಕೆ ಯಾರು ಬಂದರೂ ಏನೂ ತೊಂದರೆ ಕೊಡಲ್ಲ. ಕುಡಿಯೋಕೆ ನೀರು ಇರುತ್ತೆ ಇಲ್ಲಿ. ಯಾರಾದರೂ ಭಕ್ತಾದರು ಬಂದರೆ ಕಾಲು ಕೈ ತೊಳ್ಕೊಳ್ಳೋಕ್ಕೆ ದೊಡ್ಡ ಡ್ರಮ್ ಒಂದು ಇಕ್ಕಿದ್ದಾರೆ, ಮುಂದೆ ನೀರು ಬರುತ್ತೆ. ಹಂಗೆ ಇಲ್ಲಿ ನಾಗಮಣಿ ಇರ್ತಕ್ಕಂಥ ಸರ್ಪ ಇದೆ. 9 ವಾರ ಇಲ್ಲ 11 ವಾರ ಮಕ್ಕಳಾಗದೇ ಇರೋರು ಬಂದು ಇಲ್ಲಿ ಪೂಜೆ ಮಾಡಿದ್ರೆ ಉತ್ತಕ್ಕೆ ಮಕ್ಕಳಾಗ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ಹಂಗೆ ಇಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಹಸುಗಳು ಇದ್ದಾವೆ. ಸುತ್ತಮುತ್ತಲು ತುಂಬ ಪ್ರಶಾಂತವಾಗಿರುತ್ತೆ ಇಲ್ಲಿ ನೋಡಕ್ಕೂ. ನೋಡಿ ಹಸುಗಳು ಹೆಂಗಿದಾವ. ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ. ಮಕ್ಕಳಾಗದೇ ಇರೋರು ಇಲ್ಲಿ ಹರಕೆ ಹೊತ್ಕೊಂಡು ಹೋದ್ರೆ ಮಕ್ಕಳಾಗ್ತಗ್ರೆ ಅಂತ ನಂಬಿಕೆ ಇದೆ. 9 ದಿನ ಇಲ್ಲ 9 ವಾರ ಇಲ್ಲ 11 ವಾರ ಬಂದು ಉತ್ತಕ್ಕೆ ಇಲ್ಲಿ ಪೂಜೆ ಮಾಡಬೇಕು. ಕೋತಿಗಳಾದರೆ ಜಾಸ್ತಿ ಇದಾವೆ ಇಲ್ಲಿ. ನಾಗಮಂಟಪ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ದೇವಸ್ಥಾನ ಸುತ್ತಲೂ ತುಂಬ ಚೆನ್ನಾಗಿರುತ್ತೆ. ಬ್ಯಾಕ್ ಸೈಡ್ ದೇವಸ್ಥಾನ. ಇಲ್ಲಿ ಮುಂದೆನೆ ಚಂಡಿಕೇಶ್ವರ ಸ್ವಾಮಿ ದೇವಾಲಯ ಇರೋದು. ಕೆಳಗೆ ಹಿಂಗೆ ಹೋಗ್ಬೋದು ಕೆಳಗೆ. ಅಂದರೆ ಕೆಲವು ಕಾರಣಗಳಿಂದ ನಾನು ಗರ್ಭಗುಡಿಯಲ್ಲಿರೋ ದೇವಸ್ಥಾನ ತೋರಿಸಲಿಲ್ಲ. ಚಂಡಿಕೇಶ್ವರ ಸ್ವಾಮಿ ಒಳಗೆ ಶಿವ ದೇವಸ್ಥಾನ ಇರುತ್ತೆ. ದೇವಸ್ಥಾನ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಹಂಗೆ ಇಲ್ಲೊಂದು ಚಿಕ್ಕದಾಗಿ ತೊಟ್ಟಿ ಥರ ಇರುತ್ತೆ ನೋಡಿ, ಸ್ವಿಮ್ಮಿಂಗ್ ಪೂಲ್ ಟೈಪ್. ಇದಂತೂ ನೋಡೋಕೆ ನಂಗೆ ತುಂಬ ಚೆನ್ನಾಗಿ ಅನಿಸ್ತು. ಈ ಕಡೆ ಇರೋದು ಬಂದು ನವಗ್ರಹಗಳು. ಅಲ್ಲಿ ಮುಂದೆ ಕಾಣಿಸ್ತಿರೋ ಚಿಕ್ಕದಾಗಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಇಲ್ಲಿ ಭಕ್ತರಿಗೆ ಯಾರಾದರೂ ಬಂದರೆ ಊಟ ಮಾಡೋಕ್ಕೆ ಸ್ಥಳ ಅದು.
ತುಂಬ ಜನಕ್ಕೆ ಈ ದೇವಸ್ಥಾನ ಇಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ದೇವಸ್ಥಾನ ಆದರೆ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೆಕ್ಸ್ಟ್ ಟೈಮ್ ಈ ದೇವಸ್ಥಾನದ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ಗರ್ಭಗುಡಿಯಲ್ಲಿರೋ ದೇವ್ರನ್ನ ಎಲ್ಲ ನೀಟಾಗಿ ಇದ್ರ ಬಗ್ಗೆ ಎಲ್ಲ ನೀಟಾಗಿ ತಿಳ್ಕೊಂಡು ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ನೀವು ಸಪೋರ್ಟ್ ಮಾಡಿದ್ರೇ ಒಳ್ಳೆ ವೀಡಿಯೋಸ್ನ ನಾನು ಮಾಡೋಕ್ಕಾಗುತ್ತೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.